ನನ್ಗೆ ಅವರು ಡೆವಿಲ್ ಕ್ಯಾರೆಕ್ಟರ್ ಎಲ್ಲ ಇಷ್ಟ ಆದ್ರು. ಆಕ್ಚುಲಿ ವಿಲನ್ ಆಗಿ ನಮ್ ಬಾಸ್ನ ನೋಡಕ್ ಇಷ್ಟ ಪಡ್ತೀವಿ. ಮೂವಿ ತುಂಬಾ ಚೆನ್ನಾಗಿದೆ. ನೀವು ನೋಡಿಲ್ವಾ ಇನ್ನು ಮೂವಿ? ನೋಡಿದ್ರಿ ತಾನೆ? ಹೆಂಗ ಅನಿಸ್ತು ನಿಮ್ಗೆ? ಚೆನ್ನಾಗಿದೆ ತಾನೆ? ಮತ್ತೆ ಹೇಳಿ, ಜೈ ಡಿ ಬಾಸ್ ಅಂತ ಹೇಳ್ರಿ ನೀವು. ಡೆವಿಲ್ ವಿಲನ್ ಹಂಗಲ್ಲ, ನಮ್ ಬಾಸ್ ಯಾವಾಗ್ಲೂ ಹಂಗೆ ನಾವು ವೈಲೆಟ್ ಆಗಿರ್ಬೇಕಲ್ವಾ? ನಿಮ್ ಕಣ್ಗೆಲ್ಲ ಮೀಡಿಯಾದವ್ರಿಗೆಲ್ಲ ಹಂಗೆ ಅಲ್ವಾ ಕಾಣಿಸೋದು? ಸೊ ಹಂಗಾಗಿ ನಾವ್ ವಿಲನ್. ನವಗ್ರಹ ಆದ್ಮೇಲೆ ಅವರು ನೆಗೆಟಿವ್ ಇದರಲ್ಲಿ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಸೊ ನೀವು ನೆಗೆಟಿವ್ ನನಗೆ ತುಂಬಾ ಇಷ್ಟ ಅಂತ ಹೇಳಿದ್ರೆ ಯಾಕೆ? ಯಾಕೆಂದ್ರೆ ಅವ್ರ ಆಕ್ಟಿಂಗ್ ಚೆನ್ನಾಗ್ ಬಂದಿದೆ ಸರ್. ಅದ್ರಲ್ಲಿ ನೀವು ನೋಡಿದ್ರಲ್ಲ, ನಿಮ್ಗೆ ಅನ್ಸಿಲ್ವಾ? ಚೆನ್ನಾಗಿದೆ ತಾನೆ? ಮತ್ತೆ ಪಾರ್ಟ್ ಬಂದ್ರೆ ಪಾರ್ಟ್ ಬರ್ಬೇಕಾ ಅಥವಾ ನೋಡಿದ್ರ? ಪಾರ್ಟ್ 2 ಅದನ್ನೇ ಹೇಳ್ತಾ ಇದೀವಿ. ಸಿಎಂ ಆಗಿ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಅನ್ನೋದೇ ವೇಟಿಂಗ್ ಅನ್ಕೊಂಡ್ವಿ. ನಮ್ ಮೂವಿ ಎಂಡ್ ಆಗಿದೆ, ನಮ್ಗೆ ಇಷ್ಟ ಆಗಿಲ್ಲ, ಇನ್ನು ನೋಡ್ಬೇಕಂತಾನೆ ಅನಿಸ್ತಾ ಇತ್ತು ನಮ್ಗೆ. ಫಿಲಂ ಅಲ್ಲಿ ಇವಾಗ ಸಿಎಂ ಆಗಿ ಇದಾಗಿ ವರ್ಷದಲ್ಲಿ ಅವರು ಸಿಎಂ ಆಗ್ತಾರೆ ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಆಗಷ್ಟು ಖುಷಿ ಯಾರಿಗೂ ಆಗಲ್ಲ ಅನ್ಕೊಂತೀವಿ. ಏನ್ ಹೇಳ್ತೀರಾ ಫ್ಯಾನ್ಸ್ಗೆ? ಇವಾಗ ಫಸ್ಟ್ ಶೋನೇ ನೋಡಿದ್ರ ನೀವು, ನೆಕ್ಸ್ಟ್ ನೋಡದೇ ಇರೋ ಫ್ಯಾನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಎಲ್ಲಾ ಬಂದ್ ಮೂವಿ ನೋಡಿ, ಆಮೇಲೆ ಹೋಗ್ಬಿಟ್ಟು ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಮೂವಿ ಚೆನ್ನಾಗಿಲ್ಲ ಅದು ಇದು ಅಂತ ರಿವ್ಯೂ ಸುಮ್ನೆ ಕೊಡ್ತಾರೆ. ಅದನ್ನೆಲ್ಲ ನಂಬೇಡಿ. ಮೂವಿ ಸಖತ್ತಾಗಿದೆ, ಬಂದ್ ನೋಡಿ. ಡೆವಿಲಿಗೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ಮೂವೀಸ್ ಎಲ್ಲ ಕಾಂಪಿಟೇಷನ್ ಮಾಡೋ ಚಾನ್ಸ್ ಇದೆಯಾ? ಚಾನ್ಸೇ ಇಲ್ಲ ಸರ್. ಯಾವ್ದೇ ಬಂದ್ರು ಅಷ್ಟೇ ನಾವ್ ಬಿಟ್ಕೊಡಕ್ ರೆಡಿನೇ ಇಲ್ಲ. ಇದೆ ಬೆಸ್ಟ್ ಮೂವಿ. ಎಲ್ಲ ಥಿಯೇಟರ್ ನೀವೇ ಕಬ್ಜಾ ಮಾಡ್ಕೊತೀರಾ? 100% ಈಗ ಮಾಡ್ಕೊಂಡಿಲ್ವಾ ಸರ್? ಆತರ ಇದೇನ್ ರೆಕಾರ್ಡ್ ಬ್ರೇಕ್ ಮಾಡುತ್ತೆ ಡೆವಿಲ್? 100% ಮಾಡುತ್ತೆ ಸರ್. ಫ್ಯಾಮಿಲಿಗೆ ಏನಕ್ಕೆ ಇಷ್ಟಪಡ್ತೀರಾ? ಅವರ ಸಪೋರ್ಟರ್ಸ್ ಆಗಿರ್ಬೋದು, ಕೆಲವರು ಇವಾಗ ಜೊತೆಲಿದ್ದಾರೆ, ಜೊತೆಲಿಲ್ಲ ಅಂತವ್ರಿಗೆ ನಾವ್ ಹೇಳಕ್ ಇಷ್ಟಪಡೋದು, ಹೇಟರ್ಸ್ ಮೈನ್ ಬಂದ್ ಮೂವಿ ನೋಡ್ಬೇಕು ಹೆಂಗಿದೆ ಅಂತ ಅವ್ರ ರಿವ್ಯೂ ಕೊಡ್ಬೇಕು ಸರ್, ನಾವಲ್ಲ. ಅವ್ರ ರಿವ್ಯೂ ಕೊಡ್ಲಿ. ಇನ್ನ ದರ್ಶನ್ ಅವ್ರ ಜೊತೆ ಇವಾಗ ಅವ್ರದೇ ಆದಂತ ಒಂದು ಪಡೆ ಇತ್ತು. ಸೊ ಅವ್ರಿಗೆ ಇಂತ ಜೈಲ್ಗೆ ಹೋಗೋ ಸಂದರ್ಭದಲ್ಲಿ ಅವರೆಲ್ಲ ಹೆಲ್ಪಿಗೆ ಬಂದಿಲ್ಲ, ಕೆಲವ್ರು ಮಾತ್ರ ಬಂದ್ರು. ಸೊ ಅದೊಂದು ಚರ್ಚೆ ಇದೆ ಫ್ಯಾನ್ಸ್ ಗಳು. ಕೆಲವು ಬಾಸು ನೋಡಿ ಮಾಡಿ ಸ್ನೇಹ ಮಾಡ್ಬೇಕು ಅಂತ ಮಾತಾಡ್ತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ ಮಹಿಳಾ ಫ್ಯಾನ್ಸ್? ನಾವ್ ಹೇಳೋದ್ ಇಷ್ಟೇ ಸರ್, ಅವ್ರು ಎಲ್ಲೇ ಇದ್ರು ರಾಜನ್ ತರನೇ ಇರ್ತಾರೆ. ಅಗತ್ತೆಲ್ಲೂ ಹೋಗಲ್ಲ. ಯಾರು ಇರ್ಲಿ ಬಿಡ್ಲಿ, ಅವ್ರಿದ್ರೆ ಬೇರೆಯವ್ರಿಗೆ ಬೆನಿಫಿಟ್ ಇದೆ, ಬೇರೆಯವ್ರಿಂದ ಏನ್ ಅವ್ರಿಗೆ ಬೆನಿಫಿಟ್ ಇಲ್ಲ. ಆನೆ ಯಾವತ್ತಿದ್ರು ಆನೆನೆ, ಅದೊಂದೇ ಕರ್ನಾಟಕದ ಆನೆ, ಅದು ಡಿ ಬಾಸ್ ಅಷ್ಟೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.